ಸರ್ ನಮಸ್ತೆ. ಇದು 20 ಗುಂಟೆ ಜಾಗ. ಬರೀ 20 ಗುಂಟೆ ತಾನೇ ಕೊಡೋದು? 20 ಗುಂಟೆ ಮಾತ್ರ ಜಾಗ. ಇದು 1.25 ಎಕರೆ ಇರೋದು. 1.25 ಎಕರೆಯಲ್ಲಿ 20 ಗುಂಟೆ ಕೊಡ್ತಾರೆ. ನೋಡಿ ಇವರು ಮೈಸೂರವರೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡು ಪಕ್ಕದಲ್ಲೇ ಇದ್ದಾರೆ. ಏನು ತೊಂದರೆ ಇಲ್ಲ, ಒಳ್ಳೆ ಜಾಗ ಮಾತ್ರ. ರೋಡ್ ಹಿಂಗೇ ಇದೆ, ಡಾಂಬರ್ ರೋಡಿಂದನೇ ಹಿಂಗೆ ಇದೆ. 1 ಕಿಲೋಮೀಟ್ರ್ ಮಾತ್ರ ಒಳಗಡೆ ಬರಬೇಕು. ಡಾಂಬರ್ ರೋಡಿಂದ 1 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಆಮೇಲೆ ನ್ಯಾಷನಲ್ ಹೈವೇಯಿಂದ 7 ಕಿಲೋಮೀಟ್ರ್ ಆಗುತ್ತೆ. ಊಟಿ ಹೈವೇಯಿಂದ 7 ಕಿಲೋಮೀಟ್ರು. ಜಾಗ ಮಾತ್ರ ಒಳ್ಳೆ ಜಾಗ ಮಾತ್ರ ಚೆನ್ನಾಗಿದೆ. ಒಂದೇ ಮುಟ್ಟವಾಗಿ ಶಿಸ್ತಾಗಿದೆ. ಒಳ್ಳೆ ಕೆಂಪು ಫಸ್ಟ್ ಕ್ಲಾಸಾಗಿದೆ. ಒಂದು ಅರ್ಧ ಎಕರೆ ತಗೊಂಡು ಚಿಕ್ಕದಾಗಿ ಫಾರ್ಮ್ ಹೌಸ್ ಮಾಡ್ತೀನಿ ಅನ್ನೋರಿಗೆ ಒಳ್ಳೆ ಫೈನ್ ಜಾಗ, ಸಕ್ಕತ್ತಾಗಿದೆ ಜಾಗ ಮಾತ್ರ. ರೋಡ್ ಮಾತ್ರ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿದೆ. ರೋಡ್ ಮಾತ್ರ ಎಷ್ಟೊತ್ತಲ್ಲಿ ಮಳೆ ಹೋದ್ರೂ ಎಷ್ಟೊತ್ತಲ್ಲಿ ಏನೇ ಮಾಡಿದ್ರು ಆರಾಮಾಗಿ ಬರೋದು. ನೋಡಿ ಇವರು ಮೈಸೂರಲ್ಲಿ ತಗೊಂಡು ಇಲ್ಲೇ ಇದ್ದಾರೆ. ಇವರು 1 ಎಕರೆ ತಗೊಂಡು ಪಕ್ಕದಲ್ಲಿದ್ದಾರೆ. ಇದರಲ್ಲಿ ಇನ್ನೊಂದು 1.25 ಎಕರೆ ಇದೆ. 1.25 ಎಕರೆಯಲ್ಲಿ ಅರ್ಧ ಎಕರೆ ಕೊಡ್ತಾರೆ. ಒಳ್ಳೆ ಫೈನ್ ಜಾಗ. ಇವರು ಫೈನಲ್ 14 ಲಕ್ಷ ಹೇಳ್ತಾ ಇದ್ದಾರೆ. ಅರ್ಧ ಎಕರೆಗೆ ಫೈನಲ್ 14 ಲಕ್ಷ ಹೇಳ್ತಾ ಇದ್ದಾರೆ. ನೋಡಿ ಸರ್, ಇಷ್ಟ ಆದರೆ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು.